ಹಲೋ ಸ್ನೇಹಿತರೆ, ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು. ಚೋಲೆ ಭಟೂರೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಹಾಕಿದ್ದೀನಿ, ನೋಡಿಕೊಳ್ಳಿ ಸ್ನೇಹಿತರೆ. ಇವತ್ತು ನಾನು ಚೋಲೆ ಭಟೂರೆ ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ಪು ಚಿರೋಟಿ ರವೆಯನ್ನು ಹಾಕಿ, 1 ಸ್ಪೂನ್ ಉಪ್ಪನ್ನು ಹಾಕಿ, 1 ಸ್ಪೂನ್ ಸಕ್ಕರೆಯನ್ನು ಹಾಕಿ, 1 ಸ್ಪೂನ್ ಎಣ್ಣೆಯನ್ನು ಹಾಕಿ, 1 ಕಪ್ಪು ಮೊಸರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಕಲಸಿದ ಮೇಲೆ ಇದಕ್ಕೆ ಅರ್ಧ ಲೋಟ ನೀರನ್ನು ಸೇರಿಸಿ ಕಲಸಿದ ಮೇಲೆ ಈ ಮಿಶ್ರಣವನ್ನು 5 ನಿಮಿಷ ನೆನೆಯಲು ಬಿಡಿ. ನೆನೆದ ಈ ಮಿಶ್ರಣಕ್ಕೆ 2 ಕಪ್ಪು ಮೈದಾವನ್ನು ಸೇರಿಸಿಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಕಲಸುತ್ತಿರುವ ಈ ಮಿಶ್ರಣಕ್ಕೆ ಇನ್ನೂ ಅರ್ಧ ಕಪ್ಪು ಮೈದಾ ಹಿಟ್ಟನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಿ. ಇದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ನಾದಿ. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು, ಭಟೂರೆ ಮಾಡಲು ಸಿದ್ಧವಾಗಿದೆ ಹಿಟ್ಟು. ಇದನ್ನು ಅರ್ಧ ಗಂಟೆ ಪ್ಲೇಟಿನಿಂದ ಮುಚ್ಚಿ ನೆನೆಯಲು ಬಿಡಿ. ಅರ್ಧ ಗಂಟೆಯ ನಂತರ ಪ್ಲೇಟನ್ನು ತೆಗೆದು ನೋಡಿ, ಈ ಹಿಟ್ಟು ತುಂಬ ಮೃದುವಾಗಿ ನೆನೆದಿದೆ. ಇವಾಗ ನೋಡಿ, ಈ ಹಿಟ್ಟು ಭಟೂರೆ ಮಾಡಲು ಸಿದ್ಧವಾಗಿದೆ, ಅಂದರೆ ಪೂರಿ ಮಾಡಲು ರೆಡಿಯಾಗಿದೆ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಪ್ರೆಸ್ ಮಾಡಿ ಚಪಾತಿ ಮಣೆಯ ಮೇಲೆ ಇಟ್ಟು ಲಟ್ಟಣಿಗೆಯ ಸಹಾಯದಿಂದ ಅಂಗೈ ಅಗಲದಷ್ಟು ಪೂರಿಯನ್ನು ತೆಳುವಾಗಿ ಲಟ್ಟಿಸಿಕೊಳ್ಳಿ. ನೋಡಿ, ಎಷ್ಟು ತೆಳುವಾಗಿ ಇದೆ. ಈ ಥರ ಬಂದರೆ ಸಾಕು. ಇದನ್ನು ಕಾದ ಎಣ್ಣೆಯಲ್ಲಿ ಪೂರಿಯನ್ನು ಬಿಟ್ಟು ಜಾಲರಿಯ ಸಹಾಯದಿಂದ ಪೂರಿಯನ್ನು 2 ಕಡೆ ತಿರುವಿ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇವಾಗ ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಊದುತ್ತಿದೆ. ಚೋಲೆ ಭಟೂರೆ ರೆಡಿಯಾಗಿದೆ. ಎಲ್ಲ ಪೂರಿಗಳನ್ನು ಇದೇ ಥರ ಎಣ್ಣೆಯಲ್ಲಿ ಕರಿದಿಟ್ಟುಕೊಳ್ಳಿ. ಇವಾಗ ನೋಡಿ, ಚೋಲೆ ಭಟೂರೆ ರೆಡಿಯಾಯಿತು. ಇಷ್ಟೊತ್ತು ನಾವು ಚೋಲೆ ಭಟೂರೆ ಮಾಡುವ ವಿಧಾನವನ್ನು ತಿಳಿದುಕೊಂಡಿದ್ದೇವೆ. ಇದಕ್ಕೆ ಬೇಕಾಗುವ ಚೋಲೆ ಕರಿ ಅಥವಾ ಕಾಬೂಲ್ ಕಡಲೆ ಕಾಳು ಕರಿಯನ್ನು ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಕಾಬೂಲ್ ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಹಾಕಿದ್ದೀನಿ, ನೋಡಿಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ಪು ಕಾಬೂಲ್ ಕಡಲೆಯನ್ನು ಹಾಕಿ 1 ಲೋಟ ನೀರನ್ನು ಹಾಕಿ ಒಂದು ರಾತ್ರಿ ಪೂರ್ತಿ ಅಂದರೆ 7-8 ಗಂಟೆಗಳ ಕಾಲ ಪ್ಲೇಟನ್ನು ಮುಚ್ಚಿ ನೆನೆಯಲು ಬಿಡಿ. ಇವಾಗ ನೋಡಿ, ಕಾಬೂಲ್ ಕಡಲೆ ಕಾಳು 7-8 ಗಂಟೆಗಳ ಕಾಲ ತುಂಬ ಚೆನ್ನಾಗಿ ನೆನೆದಿದೆ. ನೆನೆದ ಕಾಳನ್ನು ನೀರಿನಿಂದ ಬೇರ್ಪಡಿಸಿ ಒಂದು ಕುಕ್ಕರ್ಗೆ ಹಾಕಿ 2 ಲೋಟ ನೀರನ್ನು ಸೇರಿಸಿಕೊಳ್ಳಿ. 1 ಸ್ಪೂನ್ ಉಪ್ಪನ್ನು ಹಾಕಿ 3-4 ವಿಶಿಲು ಕುಕ್ಕರನ್ನು ಕೂಗಿಸಿಕೊಳ್ಳಿ. ಕುಕ್ಕರು ಕೂಗಿದ ಮೇಲೆ 10 ನಿಮಿಷ ತಣ್ಣಗಾಗಲು ಬಿಡಿ. ಕುಕ್ಕರು ತಣ್ಣಗಾದ ಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡಿ. ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು 2 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ 1 ಏಲಕ್ಕಿ 2 ಲವಂಗವನ್ನು ಹಾಕಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ, 1 ಇಂಚು ಚಕ್ಕೆಯನ್ನು ಹಾಕಿ, 1 ಇಂಚು ಶುಂಠಿಯನ್ನು ಹಾಕಿಕೊಳ್ಳಿ. 2 ಹಸಿಮೆಣಸಿನಕಾಯಿಯನ್ನು ಸೇರಿಸಿ 6 ಬ್ಯಾಡಗಿ ಮೆಣಸಿನಕಾಯಿಯನ್ನು ಅರ್ಧ ಗಂಟೆ ಮುಂಚೆನೇ ನೀರಿನಲ್ಲಿ ನೆನೆಸಿಟ್ಟುಕೊಂಡಿರುವುದನ್ನು ಹಾಕಿಕೊಳ್ಳಿ. 2 ಟೊಮೊಟೊವನ್ನು ಕಟ್ ಮಾಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ಇದರ ಜೊತೆಗೆ 1 ಸ್ಮಾಲ್ ಕಪ್ಪು ಬೇಬಿ ನುಚ್ಚು ಗೋಡಂಬಿಯನ್ನು ಸೇರಿಸಿಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡುತ್ತೀರಿ. ಇದಕ್ಕೆ 2 ಸ್ಪೂನು ಕೊಬ್ಬರಿ ಹಾಕಿ ಅಥವಾ 2 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕಿ. ನಂತರ ಇದಕ್ಕೆ 1 ಟೀ ಸ್ಪೂನು ಅರಿಶಿಣ ಪುಡಿಯನ್ನು ಸೇರಿಸಿಕೊಳ್ಳಿ. 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ, 2 ಸ್ಪೂನ್ ಚೆನ್ನ ಮಸಾಲ ಪೌಡರ್ ಅಥವಾ 2 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ, 2 ಸ್ಪೂನು ಸಾಂಬಾರ್ ಪೌಡರನ್ನು ಸೇರಿಸಿಕೊಳ್ಳಿ.
ಎಲ್ಲವನ್ನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಈ ಮಿಶ್ರಣವನ್ನು 5 ನಿಮಿಷ ತಣ್ಣಗಾಗಲು ಬಿಡಿ. ತಣ್ಣಗಾದ ಈ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದರ ಜೊತೆಗೆ ಮೊದಲೇ ಬೇಯಿಸಿಟ್ಟುಕೊಂಡಿದ್ದ 1/4 ಕಪ್ಪು ಕಾಬೂಲ್ ಕಡಲೆಯನ್ನು ಸೇರಿಸಿಕೊಳ್ಳಿ. ಇದಕ್ಕೆ 1 ಲೋಟ ನೀರನ್ನು ಹಾಕಿ ಎಲ್ಲವನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಥರ ಇರಲಿ. ಇವಾಗ ಕಾಬೂಲ್ ಕಡಲೆಯ ಚೆನ್ನ ಮಸಾಲ ರೆಡಿಯಾಗಿದೆ. ರುಬ್ಬಿದ ಮಸಾಲೆಯನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನ್ ಸಾಸಿವೆಯನ್ನು ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ, 1 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕಿ, ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ. 2 ಸ್ಪೂನ್ ಜೀರಿಗೆ ಹಾಕಿ, ಇದಕ್ಕೆ 2 ಸ್ಪೂನ್ ಕಸೂರಿ ಮೇಥಿ ಪೌಡರ್ ಹಾಕಿ ಎಲ್ಲವನ್ನು 1 ನಿಮಿಷ ಫ್ರೈ ಮಾಡಿ. ನಂತರ ಮೊದಲೇ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಈ ಒಗ್ಗರಣೆಗೆ ಸೇರಿಸಿಕೊಳ್ಳಿ. ಎರಡು ನಿಮಿಷ ಫ್ರೈ ಮಾಡಿ. ಮೊದಲೇ ಬೇಯಿಸಿಟ್ಟುಕೊಂಡಿರುವ ಕಾಬೂಲ್ ಕಡಲೆ ಕಾಳನ್ನು ಹಾಕಿ ಮಿಕ್ಸ್ ಮಾಡಿ. ಇದೇ ಥರ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಹದ ಬಂದ ಮೇಲೆ 2 ಲೋಟ ನೀರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಮೊದಲೇ ಉಪ್ಪನ್ನು ಕಾಳು ಬೇಯಿಸುತ್ತಿರುವಾಗ ಹಾಕಿಕೊಂಡಿದ್ದೇವೆ, ಅದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇವಾಗ ಇದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. 10 ನಿಮಿಷದ ನಂತರ ಲಿಡ್ಡನ್ನು ತೆಗೆದು ನೋಡಿ, ಎಲ್ಲ ಕಾಳಿಗೆ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ. ಸೋಟಿನ ಸಹಾಯದಿಂದ 2 ನಿಮಿಷ ತಿರುಗುತ್ತಾ ಇರಿ. ಇವಾಗ ಕೊನೆಯಲ್ಲಿ ಈ ಮಸಾಲೆಗೆ ತುಪ್ಪದ ಒಗ್ಗರಣೆಯನ್ನು ಕೊಡೋಣ. ಮೊದಲಿಗೆ ಒಂದು ಪಾನನ್ನು ಇಟ್ಟು 1 ಸ್ಪೂನು ತುಪ್ಪವನ್ನು ಹಾಕಿ 8 ರಿಂದ 10 ಗೋಡಂಬಿಯನ್ನು ಹಾಕಿ. ಗೋಡಂಬಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ. 1 ಸ್ಪೂನ್ ಸಾಸಿವೆ ಹಾಕಿ, 1 ಸ್ಪೂನ್ ಜೀರಿಗೆ ಹಾಕಿ, 3 ಬೆಡಗಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಎಲ್ಲವನ್ನು 2 ನಿಮಿಷ ಫ್ರೈ ಮಾಡಿ. ಈ ಒಗ್ಗರಣೆಗೆ ಮೊದಲೇ ಬೇಯುತ್ತಿರುವ ಕಾಬೂಲ್ ಕರಿಯ ಮಸಾಲೆಯನ್ನು 2 ಸೋಟು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ನಂತರ ಈ ಒಗ್ಗರಣೆಯನ್ನು ಕಾಬೂಲ್ ಕರಿಯ ಮಸಾಲೆಗೆ ಹಾಕಿ ಇನ್ನೂ ಅರ್ಧ ಲೋಟ ನೀರು ಬೇಕಿದ್ದರೆ ಸೇರಿಸಿ. ಇವಾಗ ನೋಡಿ, ಕಾಬೂಲ್ ಕಡಲೆಕರಿ ಮಸಾಲೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕಿಕೊಳ್ಳಿ. ಈ ಕರಿಯು ಚೋಲೆ ಭಟೂರೆ ಜೊತೆ ಸವಿಯಲು ಸಿದ್ಧವಾಗಿದೆ. ಚೋಲೆ ಕರಿ ಅಥವಾ ಕಾಬೂಲ್ ಕಡಲೆಕಾಳು ಕರಿ ರೆಡಿ. ಚೋಲೆ ಭಟೂರೆ ಜೊತೆ ಅಥವಾ ಪೂರಿಯ ಜೊತೆ ಸವಿಯಲು ಸಿದ್ಧವಾಗಿದೆ ಈ ಕಾಬೂಲ್ ಕಡಲೆಕಾಳು ಮಸಾಲೆ. ಭಟೂರೆಯು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಸ್ನೇಹಿತರೆ. ಜೊತೆಗೆ ಚೋಲೆ ಕರಿಯು ಸಹ ತುಂಬ ಕಲರ್ ಆಗಿ ಟೇಸ್ಟಿಯಾಗಿ ಇದೆ. ಈ ತರಹದ ಚೋಲೆ ಭಟೂರೆಯನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ಒಂದು ಲೈಕನ್ನು ಕೊಡಿ. ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.